ಕುರುಕ್ಷೇತ್ರ ಯುದ್ಧ ಆರಂಭದಲ್ಲಿ ಉಭಯ ಸೈನ್ಯಗಳ ಮಧ್ಯದಲ್ಲಿ ಅರ್ಜುನ ರಥವನ್ನು ಶ್ರೀಕೃಷ್ಣ ತಂದು ನಿಲ್ಲಿಸಿದಾಗ ಅಲ್ಲಿರುವ ಗುರು ಹಿರಿಯರನ್ನು ಕಂಡು ಅವರೊಂದಿಗಿನ ಯುದ್ಧ ಕಲ್ಪನೆ ಮಾಡದ ಅರ್ಜುನ ಕೃಷ್ಣನಿಗೆ ಹೀಗೆ ಹೇಳುತ್ತಾನೆ. ಇಲ್ಲಿರುವ ನನ್ನ ಜೀವನದ ಶ್ರೇಷ್ಠ ಗುರುಗಳು, ಕುಲದ ಹಿರಿಯರು, ಬಂಧುಗಳು, ಅದರಲ್ಲೂ ನನ್ನನ್ನು ಸನ್ಮಾರ್ಗದಲ್ಲಿ ನಡೆಸುವಂತೆ ತಿದ್ದಿದ ಎಲ್ಲ ಸದ್ಗುಣಗಳನ್ನು, ವಿದ್ಯೆಯನ್ನು ಧಾರೆ ಎರೆದು ನನ್ನನ್ನು ಉತ್ತಮನನ್ನಾಗಿ ಮಾಡಿದ ಗುರು ದ್ರೋಣರನ್ನು ಕೊಲ್ಲುವುದಕ್ಕಿಂತ, ಕೊಂದು ರಾಜ್ಯಭೋಗಗಳನ್ನು ಪಡೆಯುವುದಕ್ಕಿಂತ, ಜೀವನದ ಕೀರ್ತಿಗೆ ಮಸಿ ಪಡೆದುಕೊಳ್ಳುವುದಕ್ಕಿಂತ ಲೋಕದಲ್ಲಿ ಅನ್ನವನ್ನು ಬೇಡಿ ತಿನ್ನುವುದೇ ಶ್ರೇಯಸ್ಕರ. ಯಾರೊಂದಿಗೆ ಯುದ್ಧ ಬೇಡವೆಂದು ನಾವು ಬಯಸಿದ್ದೆವೋ ಅಂತಹ ಬಂಧುಗಳೇ ಎದುರಾಗಿದ್ದಾರೆ. ಇಂತಹ ಯುದ್ಧದಲ್ಲಿ ಜಯಿಸಿ ಭೂಲೋಕದಲ್ಲಿ ಶತ್ರುಗಳೇ ಇಲ್ಲದ ಸಂಪದ್ಭರಿತವಾದ ರಾಜ್ಯವನ್ನು ಪಡೆದುಕೊಂಡರೂ, ದೇವಲೋಕದಲ್ಲಿ ಇರುವ ಸುಖ ತನ್ನ ಪಾಲಿಗೆ ಬಂದರೂ ಅದು ನನ್ನ ಮನಸ್ಸಿಗೆ ಹಿತವನ್ನೂ ನೀಡುವುದಿಲ್ಲ. ಈ ಶೋಕದಲ್ಲಿ ನಾನು ದಿನನಿತ್ಯವೂ ಬೆಂದು ಹೋಗುತ್ತೇನೆ ಎಂದು ಶಸ್ತ್ರತ್ಯಾಗ ಮಾಡುತ್ತಾನೆ. ಜನಸಾಮಾನ್ಯರಾದ ನಾವು ಯೋಚಿಸುವುದು ಇದನ್ನೇ. ಆದರೆ ಧರ್ಮಾರ್ಥ ಕಾಮ ಮೋಕ್ಷಕ್ಕೆ ಯೋಗ್ಯ ಮಾರ್ಗ, ನೀತಿ ನಿಯಮಗಳು ಯಾವುದೆಂಬುದನ್ನು ತಿಳಿಯಲು ನಾವು ಅಸಮರ್ಥರು. ಇದನ್ನು ಜ್ಞಾನಿಗಳು ಮಾತ್ರ ಯೋಚಿಸಬಹುದು. ಇಲ್ಲಿ ಜ್ಞಾನಿಗಳಾದ ಅನೇಕರು ನಮಗೆ ಅಜ್ಞಾನವನ್ನು ದೂರ ಮಾಡಿದ್ದಾರೆ. ಆದರೆ ಅಲ್ಪಜ್ಞಾನಿಗಳಾದ ನಮಗೆ ಅದರ ಅರಿವಾಗಲೆಂದೇ ಶ್ರೀಕೃಷ್ಣ ಅರ್ಜುನನನ್ನು ನೆಪವಾಗಿಟ್ಟುಕೊಂಡು, ಕುರುಕ್ಷೇತ್ರವನ್ನು ವೇದಿಕೆಯಾಗಿಟ್ಟುಕೊಂಡು, ಉಭಯ ಯೋಗಗಳ ಹೆಸರಿನಲ್ಲಿ ಹಂತ ಹಂತವಾಗಿ ಉಪದೇಶಿಸಿದ್ದಾನೆ. ಜನಸಾಮಾನ್ಯರು ತಿಳಿಯುವ ರೀತಿಯಲ್ಲಿ ಉಪದೇಶಿತವಾಗಿರುವ ಭಗವದ್ಗೀತೆ ಸರ್ವಕಾಲಿಕ ಸತ್ಯವಾಗಿದೆ. ಕೇವಲ ತಾನು ತನ್ನದು ಎಂಬ ಮಮಕಾರ, ತನ್ನಿಂದಲೇ ಎಂಬ ಅಹಂಕಾರದಿಂದ ಮೈಮರೆತು, ಕರ್ತವ್ಯ ಮರೆತು, ಜ್ಞಾನ ತಪ್ಪಿ, ದಾರಿ ತಪ್ಪಿ ನಡೆಯುತ್ತಿರುವ ನಮಗೆ ಸುಜ್ಞಾನದ ದಾರಿ ತೋರುವುದೇ ಅಲ್ಲದೆ ಶಾಶ್ವತ ಸುಖ ಮೋಕ್ಷದ ಸಾಧಕವಾದ ಮಾರ್ಗ, ಫಲಾಪೇಕ್ಷೆ ಇಲ್ಲದ ಕಾರ್ಯ, ಪರೋಪಕಾರದ ಕರ್ತವ್ಯ, ಸಮಯ ಪ್ರಜ್ಞೆ, ಕಾರ್ಯನಿಷ್ಠೆ ಎಲ್ಲವೂ ಈ ಭಗವದ್ಗೀತೆ ಉಪದೇಶಿಸುತ್ತದೆ. ಇಂತಹ ಭಗವದ್ಗೀತೆಯನ್ನು ನಾವು ಕಲಿತು ಮಕ್ಕಳಿಗೂ ಉಪದೇಶಿಸಿ ಉತ್ತಮ ಸಮಾಜ ನಿರ್ಮಾಣ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು.